SSLC ವಿದ್ಯಾರ್ಥಿಗಳು ಮತ್ತೆ ಪೋಷಕರು SSLC ಫಲಿತಾಂಶ ಯಾವತ್ತು ಬರುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ. SSLC ಫಲಿತಾಂಶ ಇಷ್ಟರಲ್ಲೇ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಎಲ್ಲ ನೋಡಿರ್ತೀರಾ. ಫಲಿತಾಂಶದ ಅಧಿಕೃತ ಮಾಹಿತಿಗಳ ಪ್ರಕಾರ ಫಲಿತಾಂಶದ ದಿನಾಂಕ ಪ್ರಕಟವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾವ ವೆಬ್ಸೈಟ್ ಅಲ್ಲಿ ನಿಮ್ಮ ರಿಸಲ್ಟ್ಸ್ ಅನ್ನ ನೋಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕರ್ನಾಟಕ ರಿಸಲ್ಟ್ಸ್ .nic.in, KSEAB.karnataka.gov.in, ಇನ್ನೊಂದು SLC.karnataka.gov.in. ಈ ಮೂರು ವೆಬ್ಸೈಟ್ ಅಲ್ಲಿ ನಿಮ್ಮ ಫಲಿತಾಂಶ ನೋಡಬಹುದಾಗಿರ್ತದೆ. ಫಲಿತಾಂಶಕ್ಕೆ ಏನೆಲ್ಲ ಬೇಕು ಅಂತ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ರಿಜಿಸ್ಟರ್ ಇದು ಡೌನ್ಲೋಡ್ ಮಾಡ್ಕೊಬೋದಾಗಿದೆ. ನಿಮ್ಮ ರಿಸಲ್ಟ್ಸ್ ನೋಡಬಹುದಾಗಿರ್ತದೆ. ಯಾವ ವೆಬ್ಸೈಟ್ ಅಲ್ಲಿ ಇದು ಯಾವತ್ತು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ರಿಸಲ್ಟ್ಸ್ ಬಂದು ನಿಮ್ಮ ರಿಸಲ್ಟ್ಸ್ ಮೇ 8ನೇ ತಾರೀಕು ನಿಮ್ಮ ಫಲಿತಾಂಶ ನಿಮ್ಮ ಕೈ ಸೇರುತ್ತೆ. ಮಾರನೇ ದಿವಸ ಸ್ಕೂಲ್ಗಳಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ಆಮೇಲೆ ರಿಸಲ್ಟ್ಸ್ ಬಂದಿದ್ದು ಮಾರನೇ ದಿವಸನೇ ನಿಮ್ಗೆ ಈ ರಿವ್ಯಾಲ್ಯೂಷನ್ ಮತ್ತೆ ರೀಟೋಟಲಿಂಗು ಮತ್ತೆ ಫೋಟೋ ಕಾಪಿ ಇದೆಲ್ಲ ಡೇಟ್ ಅನೌನ್ಸ್ ಆಗುತ್ತೆ. ಯಾರೆಲ್ಲ ಕಮ್ಮಿ ಮಾರ್ಕ್ಸ್ ತೆಗೆದಿರ್ತಾರೋ ಅವ್ರಿಗೆ ಇನ್ನೊಂದು ಅವಕಾಶ ಈ ವರ್ಷದಿಂದ ಏನಪ್ಪಾ ಅಂತಂದ್ರೆ ಎಕ್ಸಾಮ್ 2 ಅಟೆಂಡ್ ಮಾಡ್ಬೋದು, ಎಕ್ಸಾಮ್ 3 ಅಟೆಂಡ್ ಮಾಡ್ಬೋದು. ಯಾರೆಲ್ಲ ಎಕ್ಸಾಮ್ ಕಮ್ಮಿ ಮಾರ್ಕ್ಸ್ ತೆಗೆದಿರ್ತಾರೆ, ಇನ್ನೂ ಹೆಚ್ಚಿಗೆ ಬರ್ಬೇಕಾಯ್ತು, ಯಾರೆಲ್ಲ ಫೇಲ್ ಆಗಿರ್ತೀರಾ ಅವರು ಎಕ್ಸಾಮ್ 2ಗೆ ಮತ್ತೆ ಪ್ರಿಪೇರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಭ್ಯರ್ಥಿಗಳು ಈಗಲೇ ಏನೇನ್ ಬೇಕೋ ತಯಾರಿ ಮಾಡ್ಕೊಳ್ಳಿ. ಎಕ್ಸಾಮ್